ತಾತ ಎಡ್ಡಿಗೆ ಸಮನ್ಸ್ ಜಾರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಪೋಸ್ಕೋ ಪ್ರಕರಣದಲ್ಲಿ ಅವರಿಗೆ ಇಂದು ಸಮನ್ಸ್ ಜಾರಿ ಮಾಡಿದೆ ಹೈಕೋರ್ಟ್. ಅದರ ವಿಚಾರ ಅನುಗುಣವಾಗಿ ಇವತ್ತೊಂದು ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ ನಾರಂಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಬಂಧುಗಳೇ, ನೋಡಿದ್ರಲ್ಲ, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ವಿರುದ್ಧ ಪೋಸ್ಕೋ ಪ್ರಕರಣ ದಾಖಲಾಗಿತ್ತು. ತಮಗೆಲ್ಲ ಗೊತ್ತಿರೋ ಹಾಗೆ 88 ವರ್ಷದ ಅಜ್ಜನ ಚಟ ಇನ್ನು ಹೇಗೆಲ್ಲ ಇರುತ್ತೆ ಅನ್ನೋದಕ್ಕೆ ತಾಜಾ ಉದಾಹರಣೆ ಇದಾಗಿದೆ. ಯಾಕಂದ್ರೆ 17 ವರ್ಷದ ಬಾಲಕಿಯನ್ನ ಅತ್ಯಾಚಾರಕ್ಕೆ ಮತ್ತು ದೌರ್ಜನ್ಯಕ್ಕೆ ಬಳಸಿಕೊಂಡಿರುವಂತಹ ಯಡಿಯೂರಪ್ಪ ವಿರುದ್ಧ ಪೋಸ್ಕೋ ಪ್ರಕರಣ ದಾಖಲಾಗಿತ್ತು. ಆ ಪೋಸ್ಕೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ BS ಯಡಿಯೂರಪ್ಪ ಅಂದ್ರೆ ತಾತ ಯಡಿಯೂರಪ್ಪ ಜೊತೆಗೆ 4 ಜನರಿಗೆ ಕೂಡ ಅಲ್ಲಿ ಒಂದು ಸಮನ್ಸ್ ಜಾರಿ ಮಾಡಲಾಗಿದೆ. ಯಾಕೆ ಹೇಳ್ತೇನೆ ಈ ವಿಚಾರ ಅಂದ್ರೆ, ಅವತ್ತಿನ ವಿಚಾರದಲ್ಲಿ ಅವರ ಮನೆಯಲ್ಲೇ ಆಗಿರ್ತಕ್ಕಂತಹ ಘಟನೆಗೆ ಸಂಬಂಧಪಟ್ಟಿರುವ ಹಾಗೆ ಇದರ ಜೊತೆಲಿ ಇನ್ನು 4 ಜನರ ವಿರುದ್ಧ ಕೂಡ ಸಮನ್ಸ್ ಜಾರಿ ಮಾಡಿದೆ ಹೈಕೋರ್ಟ್. ಆ ವಿಚಾರ ಅನುಗುಣವಾಗಿ ಈಗಾಗಲೇ ಈ ಯಡಿಯೂರಪ್ಪ ಮತ್ತು ಇವ್ರ ಗ್ಯಾಂಗ್ ಏನಿದೆಯಲ್ಲ, ಇವ್ರು ಈ ರೀತಿ ಮಾಡಿಲ್ಲ ಅಂತ ಕಾರಣಕ್ಕಾಗಿ ಹೈಕೋರ್ಟ್ಗೆ ಒಂದಿಷ್ಟು ಅಪೀಲ್ ಹೋಗಿದ್ರು. ಆ ಅಪೀಲ್ ನಲ್ಲಿ ಏನಿತ್ತಪ್ಪ ಅಂದ್ರೆ, ನಾನು ಒಂದು ರಾಜಕೀಯ ಪ್ರಭಾವದಲ್ಲಿ 4 ಸಾರಿ ಮುಖ್ಯಮಂತ್ರಿ ಆದವನು, ನನ್ನ ವರ್ಚಸ್ಸನ್ನ ಕಡಿಮೆ ಮಾಡಲಿಕ್ಕೆ ಈ ರೀತಿಯಾಗಿ ಮಾಡಿದ್ದಾರೆ ಎಂಬ ವಾದಗಳನ್ನ ಮಂಡಿಸಿದ್ರು ಅವರ ವಕೀಲರು. ಆದರೆ ಆ ವಕೀಲರ ಮಾತನ್ನ ಅಲ್ಲಿ ತಿರಸ್ಕಾರಗೊಂಡಿತ್ತು. ಅವರ ಅರ್ಜಿಯನ್ನು ತಿರಸ್ಕಾರಗೊಂಡಾಗ ಇವರಿಗೆ ಇವತ್ತು ಜಾರಿ ಮಾಡಲಾಗಿತ್ತು ಸಮನ್ಸು. ಇವತ್ತು ಇನ್ನು ಏನೇ ಆಗುತ್ತೆ ಎಂಬುದು ನಿಮ್ಗೆ ತೋರಿಸ್ತೀವಿ ಇವತ್ತಿನ ಸಂದರ್ಭದಲ್ಲಿ. ಯಾಕಂದ್ರೆ ಯಡಿಯೂರಪ್ಪ ಅವರು ಈ ರೀತಿ ಮಾಡಲ್ಲ ಅಂತ ಹೇಳಿ ಸುಮಾರು ಜನ ಮೇಲೆ ನಂಬಿಕೆ ಇತ್ತು. ಆದರೆ ಒಬ್ಬ 17 ವರ್ಷದ ಯುವತಿಯ ಮೈ ಮೇಲೆ ಅವರು ಕೈ ಹಾಕದಲ್ಲದೆ ದೌರ್ಜನ್ಯ ಸಿಗಿರೋ ಬಗ್ಗೆ ಒಂದಿಷ್ಟು ಮಾಹಿತಿ ಹೊರ ಬಂತು. ಅವ್ರ ಮೇಲೆ FIR ಕೂಡ ಆಯ್ತು. ಅದರ ನಂತರದಲ್ಲಿ ಅವರು ನಾನ್ ಮಾಡಿದ ತಪ್ಪಲ್ಲ, ನಾನು ಅದನ್ನ ಮಾಡಿಲ್ಲ ಅಂತಕ್ಕಂಥ ವಿಚಾರವಾಗಿ ಕೋರ್ಟಿಗೆ ಅವರು ಒಂದಿಷ್ಟು ತಮ್ಮ ಹೇಳಿಕೆಯನ್ನು ನೀಡಿದ್ರು. ಆ ಹೇಳಿಕೆ ನೀಡಿದ್ರು ಸಹ ಕೋರ್ಟ್ ಅದನ್ನ ತಡೆ ನೀಡಿತ್ತು. ಹೀಗಾಗಿ ಇವತ್ತು ಡಿಸೆಂಬರ್ 2ರಂದು ಯಡಿಯೂರಪ್ಪ ಮತ್ತು ಅವರ ಜೊತೆ 4 ಜನರಿಗೆ ಸಮನ್ಸ್ ಜಾರಿ ಮಾಡಲಾಗಿತ್ತು. ಇವತ್ತಿನ ಇನ್ನು ಅರ್ಧ ಗಂಟೆಯಲ್ಲಿ ಈ ಸಮನ್ಸ್ ಸಂಬಂಧಪಟ್ಟಿರುವ ಹಾಗೆ ಅಲ್ಲಿ ಈ ಒಂದು ಯಡಿಯೂರಪ್ಪ ಮತ್ತು ಟೀಮ್ ಹೋಗಿ ಅಲ್ಲಿ ವಿಚಾರಣೆಗೆ ಹಾಜರಾಗ್ತಾರ. ಅದರ ಬಾದ ಏನಾಗುತ್ತೆ ಅನ್ನೋದು ಕೂಡ ನಿಮಗೆ ನಾವು ಸಂಪೂರ್ಣವಾದ ವಿವರವನ್ನು ತೋರಿಸ್ತೀವಿ. ಆದರೆ ಈ 88 ವರ್ಷದ ವಯಸ್ಸಿನ ತಾತ ಯಡಿಯೂರಪ್ಪ ಈ ರೀತಿ ಮಾಡಬಹುದಾ ಅಂತಕ್ಕಂಥ ವಿಚಾರವನ್ನ ನಾವು ಮಾಡಬೇಕಾಗಿದೆ. ಬಂಧುಗಳೇ, ಯಾರಿಗೆಲ್ಲ ಈ ಸುದ್ದಿ ಇಷ್ಟವಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋ ಮೂಲಕ ಸುದ್ದಿವಾಹಿನಿಗೆ ಸಪೋರ್ಟ್ ಆಗಿ ಮಾಡಬೇಕಾಗಿ ಈ ಮೂಲಕ ಮನವಿ ಮಾಡ್ಕೊತಾ ಇದ್ದೀನಿ. ಮುಂದಿನ ಸುದ್ದಿಗಾಗಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ, ಧನ್ಯವಾದಗಳು.